ಜಿಲ್ಲಾ ಕಾಂಗ್ರೆಸ್ನಲ್ಲಿ ಮತ್ತೆ ಭಿನ್ನಮತ ಭುಗಿಲೆದ್ದಿದೆ. ಸ್ವಪಕ್ಷ ನಾಯಕರ ವಿರುದ್ಧವೇ ಕಾಂಗ್ರೆಸ್ನ ಮುಖಂಡ ಗುಡುಗಿದ್ದಾರೆ. ಮಾಜಿ ಶಾಸಕ ಪುಟ್ಟೇಗೌಡ ನಿವಾಸದಲ್ಲಿ ಸಭೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದರು. ಸ್ವಪಕ್ಷ ನಾಯಕರ ವಿರುದ್ಧವೇ ಕಾಂಗ್ರೆಸ್ನ ಮುಖಂಡ ಗುಡುಗಿರೋದು. ಪಕ್ಷ ಮೇಲೆತ್ತೋ ಆಸಕ್ತಿ ಆಸೆ ರಾಜ್ಯ ಮಟ್ಟದ ನಾಯಕರಿಗಿಲ್ಲ. ಹೀಗೆ ಮುಂದುವರೆದರೆ ಕಾಂಗ್ರೆಸ್ ನೆಲ ಕಚ್ಚೋದು ಖಂಡಿತ. ಹಾಸನ ಕಾಂಗ್ರೆಸ್ ಮುಖಂಡ ಎಚ್.ಕೆ. ಮಹೇಶ್ ತೀವ್ರ ಕಿಡಿಕಾರಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಜೆಡಿಎಸ್ ನಮಗಿಂತ ಬಹಳ ಮುಂದಿದೆ. ಸಚಿವರ ಮನೆ ಹತ್ರ ಬೆಳಿಗ್ಗೆ ಹೋದ್ರೆ ಬರೀ ಏಜೆಂಟ್ರೇ ಇರ್ತಾರೆ. ಸಚಿವರ ಮುಂದೆ ನಾಟಕ ಮಾಡೋರಿಗೆ ಮಾತ್ರ ಕಾಲ ಅಂತ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಾಸನ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಭಿನ್ನಮತ ಮತ್ತೆ ಭುಗಿಲೆದ್ದಿದೆ. ಸ್ವಪಕ್ಷದ ನಾಯಕರ ವಿರುದ್ಧವೇ ಕಾಂಗ್ರೆಸ್ಸಿನ ಮುಖಂಡ ಆಕ್ರೋಶ ವ್ಯಕ್ತಪಡಿಸಿರೋದು. ಕೃಷ್ಣ ಬೈರೇಗೌಡರು ಬಂದಿದ್ದಾರೆ. ಪಾಪ ಅವ್ರು ಕೊನೆಗೆ ಹೇಳ್ಬಿಟ್ರು ಸಭೆಯಲ್ಲಿ, ನೋಡಪ್ಪ ನಾನು ಬಂದಿದ್ದು ಸರ್ಕಾರಿ ಕೆಲಸದ ವಿಚಾರವಾಗಿ ನಾನು ಬಂದಿದ್ದೀನಿ. ಕಾರ್ಯಕರ್ತರು ಅವಾಲಿದ್ರು ತಂದ್ಕೊಡಿ, ನನಗೆ ಕೆಲಸ ಇದ್ದಾಗಲ್ಲ ಕಾರ್ಯಕರ್ತರು ಅವಾಲಿದ್ರು ತಂದ್ಕೊಡಿ. ನಾನು ಕಾನೂನು ಅಂತ ಇದ್ರೆ ಮಾಡ್ತೀನಿ, ಕಾನೂನು ಅಂತ ಇಲ್ದಿದ್ರೆ ನೀವು ಕೇಳಬೇಡಿ. ಅವ್ರೇನ್ ನೇರವಾಗಿ ಸ್ಪಷ್ಟ ಸಭೆನಲ್ಲೇ ಹೇಳ್ಬಿಟ್ರು. ಅವ್ರನ್ನ ನಾವು ಪ್ರಶ್ನೆನೂ ಮಾಡಕ್ಕಾಗಲ್ಲ, ಯಾಕೆ ಸರ್ ಹಂಗೆ ಸರ್ ಹಿಂಗೆ ಸರ್. ಆಮೇಲೆ ಅವ್ರ ಹತ್ರ ಹೋಗಿ ನಾವು ಯಾರೋ ನಮ್ಮ ಕಾರ್ಯಕರ್ತ ಪೊಲೀಸ್ ನನ್ನ ಕೈಲಿ ಸಿಗಾಕೊಂಡು ಅವ್ನು ಹೇಳಿ ಸರ್ ಅಂತ ನೀವು ಹೇಳಕ್ಕಾಗಲ್ಲ. ನಮ್ ಜಿಲ್ಲೆ ರಾಜಕೀಯನೇ ಬೇರೆ, ಅಲ್ಲಿ ರಾಜಕೀಯನೇ ಬೇರೆ. ಯಾರ ಹತ್ರ ಹೇಳ್ಕೊಳ್ಳೋದು? ಏನಾಗಿದೆ ಇಡೀ ರಾಜ್ಯದ ಎಲ್ಲ ಜಿಲ್ಲಾಡಳಿತಕ್ಕೂ ಒಂದೇ ವರ್ಷ ಒಪ್ಪಿಕೊಂಡಿದೆ ಇದ್ದು ನಮ್ಮ ಯಾರನ್ನೂ ಗಮನ ತಗೊಳ್ಳೋದಿಲ್ಲ. ಅವ್ರು ಇಷ್ಟ ಬಂದವರಿಗೆ ಅವ್ರು ಕೊಡ್ತಾರೆ ಅಂತ ವಿಚಾರ ಹೇಳಿದ್ರು. ಆ ತಕ್ಷಣವೇ ರಾಹುಲ್ ಗಾಂಧಿ ಅವರು ಅವರಿಗೆ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟರು. ಅಂತ ಮಾಡಲಿಕ್ಕೆ ಶಿವಕುಮಾರ್ ಸಾಹೇಬರು ಇನ್ನು ಮುಂದೆ ಏನೇ ಒಂದು ಇದು ಮಾಡಬೇಕಾದ್ರೂ ಕೂಡ ಯಾವುದೇ ಒಂದು ಕೇಡರ್ ಬೇಸ್ ಆಗಿ ಸಂಘಟನೆಗೆ ಜಾಸ್ತಿ ಒತ್ತು ಕೊಡಬೇಕು ನೀವು ಅಂತ ವಿಚಾರನ ಹೇಳಿದ್ರು. ಅದೇ ತಂಗೆ ಆವಾಗಲೇ ಇವರು ಹೊರಗಡೆ ಬಂದರು, ಒಂದು ಪ್ರೆಸ್ ಮೀಟ್ ಮಾಡಿದ್ರು. ಇನ್ನು ಮುಂದೆ ನಾವು ಯಾವ್ದಾದ್ರು ಟಿಕೆಟ್ ಮತ್ತೊಂದು ನಾಮಿನೇಷನ್ ಇನ್ನೊಂದೇನೋ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.